ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೂವಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಕಂಟೆಂಟ್ಗೆ ಕೈ ಎತ್ತೋ ಮೂವಿಗಳು ಮಾತ್ರ ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ತವೆ, ಹಾಗೆ ಕಲೆಕ್ಷನ್ ಸಹ ಮಾಡ್ತವೆ. ಅದೇ ರೀತಿ ಕನ್ನಡದಲ್ಲಿ ಅಂಡರ್ ರೇಟೆಡ್ ಸ್ಟಾರ್ ಗಳನ್ನ ಹಾಕೊಂಡು ಸೂ ಫ್ರಮ್ ಸೋ ಮೂವಿನ ಮಾಡಿದ್ದಾರೆ. ಮೂವಿ ಇವತ್ತು ರಿಲೀಸ್ ಆಗಿದೆ. ಹಾಗಿದ್ರೆ ಬನ್ನಿ, ಈ ಮೂವಿನಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಮೆಸೇಜ್ ಸಿಕ್ತು ನನಗೆ ಅನ್ನೋದ್ರ ಬಗ್ಗೆ ರಿವ್ಯೂನ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ್. ಇದು JP ತುಮಿನಾಡ್ ಅವರು ಡೈರೆಕ್ಟ್ ಮಾಡಿರುವಂತ ಮೂವಿ. ಹಾಗೆ ಸಿನಿಮಾದಲ್ಲಿ ಸಹ ಆಕ್ಟ್ ಸಹಿತ ಮಾಡಿದ್ದಾರೆ. ಇದೊಂದು ಬ್ಯೂಟಿಫುಲ್ ಕಮರ್ಷಿಯಲ್ ಮೂವಿ ಅಂತಾನೆ ಹೇಳ್ಬೋದು. ಟ್ರೈಲರ್ ನಲ್ಲಿ ನೋಡಿದ ಹಾಗೆ ಅಲ್ಲೊಬ್ಬ ಮೇನ್ ಕ್ಯಾರೆಕ್ಟರ್ ಅಶೋಕ, ಅವನಿಗೆ ಆತ್ಮ ಒಂದು ಬಂದಿರುತ್ತೆ. ಆ ಆತ್ಮನ ಊರಿನ ಜನರು ಯಾವ ರೀತಿ ಬಿಡಿಸ್ತಾರೆ, ಏನೇನೆಲ್ಲ ಅವಾಂತರ ಆಗುತ್ತೆ, ಹಾಗೆ ಕಾಮಿಡಿ ಯಾವ ರೀತಿ ಇದೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಕಥೆನೂ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ನ ಫಸ್ಟ್ ಹಾಫ್ ಮುಗಿತಿದ್ದಂಗೆ ಕಥೆನಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ. ಇನ್ನು ಹಳ್ಳಿಯ ಜನರು ನೋಡೋದಾದ್ರೆ ಇನ್ನೂ ಬೇಗನೆ ಕನೆಕ್ಟ್ ಆಗ್ತೀವಿ ಅಂತಾನೆ ಹೇಳ್ಬೋದು. ಪಾಸಿಟಿವ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ನೋಡೋದಾದ್ರೆ ನೆಗೆಟಿವ್ ಸ್ವಲ್ಪ ಕಮ್ಮಿನೇ ಅನಿಸ್ತು ನನಗೆ. ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಗಳು ಈ ಸಿನಿಮಾದಲ್ಲಿ ಕಾಣುತ್ತವೆ. ಆ ಕ್ಯಾರೆಕ್ಟರ್ಗೆ ಕೊಟ್ಟಿರುವಂತ ಇಂಪಾರ್ಟೆನ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಕ್ಯಾರೆಕ್ಟರ್ಗೆ ಬರ್ದಿರುವಂತ ಡೈಲಾಗ್ಸ್ ಸಿನಿಮಾ ಮುಗಿದ ಮೇಲೂ ನೆನಪಲ್ಲಿ ಉಳ್ಕೊಳ್ಳುವಂತೆ ಮಾಡುತ್ತೆ. ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ಡೈರೆಕ್ಟರ್. ಮತ್ತು ಅಲ್ಲಿನ ಸ್ಕ್ರೀನ್ ಪ್ಲೇ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ಸಿನಿಮಾ ಮಧ್ಯದಲ್ಲಿ ಸಿನಿಮಾಗೆ ಅಡಿಕ್ಟ್ ಆಗ್ಬಿಡ್ತೀವಿ. ಜೊತೆಗೆ ಕಾಮಿಡಿ ಸಹ ನ್ಯಾಚುರಲ್ ಆಗಿ ಬಂದಿದೆ. ನಮ್ಮ ಡೈಲಿ ಲೈಫ್ ಅಲ್ಲಿ ನಡೆಯುವ ಕಾಮಿಡಿಯನ್ನು ಬಳಸಿ ನಾರ್ಮಲ್ ಆಗಿ ಸಿಚುವೇಶನ್ ಗೆ ತಕ್ಕ ರೀತಿ ಕಾಮಿಡಿನ ಇಟ್ಟಿದ್ದಾರೆ. ಶನಿಲ್, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಅವರ ಕಾಮಿಡಿ ತುಂಬಾನೇ ವರ್ಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಮ್ಯೂಸಿಕ್ ನ ವಿಚಾರಕ್ಕೆ ಬಂದ್ರೆ ಅಲ್ಲಲ್ಲಿ ಎಮೋಷನ್ ಸೀನ್ಸ್ ಮತ್ತೆ ಆಕ್ಷನ್ ಸೀನ್ಸ್ ತುಂಬಾನೇ ಕನೆಕ್ಟ್ ಮಾಡುತ್ತೆ. ಹಾಗೆ ಸಾಂಗ್ಸ್ ಕೇಳುವರ ಬಾಯಲ್ಲಿ ಇಲ್ಲದೆ ಇದ್ರು ಸಹ ಅರ್ಥಪೂರ್ಣವಾದ ಸಾಂಗ್ಸ್ ನ ಇಟ್ಟಿದ್ದಾರೆ ಇಲ್ಲಿ. ಈ ಮೂವಿಗೆ ಮ್ಯೂಸಿಕ್ ನ ಮಾಡಿರೋದು ಸುಮಿತ್ ಕೆ. ತಮ್ಮ ಮೊದಲ ಸಿನಿಮಾನ ಮಾಡ್ತಾ ಇದ್ದಾರೆ. ಹಾಗೆ ಮ್ಯೂಸಿಕ್ ಸ್ವಲ್ಪ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ನಟರು ಕಾಂತಾರ ಮೂವಿನಲ್ಲಿ ನಟಿಸಿದ್ದಾರೆ. ಆ ಆಕ್ಟರ್ಗಳು ಈ ಮೂವಿನಲ್ಲಿ ಸಹ ಇರೋದು. ಶನಿಲ್, ಪ್ರಕಾಶ್ ತುಮಿನಾಡು, JP ತುಮಿನಾಡು, ದೀಪಕ್ ರೈ ಕೊಟ್ಟಿರುವ ಕ್ಯಾರೆಕ್ಟರ್ ಗಿಂತ ಜಾಸ್ತಿನೇ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಸ್ಪೆಷಲಿ ಆ ಕ್ಯಾರೆಕ್ಟರ್ ಯಾವ ರೀತಿ ತಲೆಯಲ್ಲಿ ಕೂರುತ್ತೆ ಅಂದ್ರೆ ಮುಂದೇನ್ ಮಾಡ್ಬೋದು ಇವರು ಅನ್ನೋ ಒಂದು ಥಿಂಕ್ ನ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮಧ್ಯೆನೆ ಒಂದು ಎಮೋಷನ್ ಸೀನ್, ಆ ಸೀನ್ ಇಲ್ಲಿ ಬೇಡ ಆಗಿತ್ತು ಅನ್ನೋ ರೀತಿ ಫೀಲ್ ನ ಕೊಡೋದಿಲ್ಲ. ಇದೆಲ್ಲ ನಡೀತಿದ್ದಂಗೆ ಅಲ್ಲೊಂದು ಆಕ್ಷನ್ ಸೀನ್ ತುಂಬಾ ನ್ಯಾಚುರಲ್ ಆಗಿ ಬರೆದಿದ್ದಾರೆ ಇಲ್ಲಿ ಡೈರೆಕ್ಟರ್. ನೆಗೆಟಿವ್ ನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅಷ್ಟೇನು ನೆಗೆಟಿವ್ ನನಗೆ ಕಾಣಿಸ್ಲಿಲ್ಲ. ಮ್ಯೂಸಿಕ್ ಸ್ವಲ್ಪ ಇನ್ನ ಬೆಟರ್ ಆಗಿದ್ರೆ ಚೆನ್ನಾಗಿ ಫೀಲ್ ಕೊಡ್ತಾ ಇತ್ತು. ಒಟ್ನಲ್ಲಿ ಮೂವಿ ಕಮರ್ಷಿಯಲ್ ಬ್ಯಾಲೆನ್ಸ್ ಆಗಿ ಮೂಡ್ ಬಂದಿದೆ. ಹಾಗೆ ಆ ಕ್ಲೈಮ್ಯಾಕ್ಸ್ ತುಂಬಾನೇ ಅರ್ಥಗರ್ಭಿತವಾಗಿತ್ತು ಅಂತ ಅನಿಸ್ತು. ಒಂದು ಮೆಸೇಜ್ ಅನ್ನ ಹೇಳೋದಕ್ಕೆ ಹೋಗಿದ್ದಾರೆ, ಹಾಗೆ ಆ ಮೆಸೇಜ್ ವರ್ಕ್ ಆಗಿದೆ ಇಲ್ಲಿ. ನಲ್ಲಿ ಈ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಯಾವುದೇ ಅನ್ನೆಸೆಸರಿ ಸೀನ್ಸ್ ನ ಇಡದೆ ಸಿನಿಮಾದಲ್ಲಿ ಇರುವಂತ ಮೆಸೇಜ್ ನ ಇಲ್ಲಿ ಸಿಂಪಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಮತ್ತೆ ನೀವು ಸಿನಿಮಾನ ನೋಡಿದ್ರೆ ಬಂದು ಕಾಮೆಂಟ್ ಮಾಡಿ ಸಿನಿಮಾ ಯಾವ ರೀತಿ ಇತ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ